ನಮಸ್ಕಾರ ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಡಿ.ಕೆ ಬ್ರದರ್ಸ್ ಕೊಡ್ತಾ ಇರುವಂತಹ ಕೆಲವೊಂದು ಹೇಳಿಕೆಗಳು ಮತ್ತು ಅವರ ನಡವಳಿಕೆ ಇದೆಲ್ಲವುದು ರಾಹುಲ್ ಗಾಂಧಿಯವರ ಆಶಯ ಸಿದ್ಧಾಂತ ಏನಿದೆ ಅದಕ್ಕೆ ವಿರುದ್ಧವಾಗಿ ಹೋಗ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇವರು ಕೊಡ್ತಾ ಇರುವಂತಹ ಹೇಳಿಕೆಗಳನ್ನ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಹೈಕಮಾಂಡ್ಗೆ ಏನೋ ಒಂದು ಸಂದೇಶವನ್ನ ಪಾಸ್ ಮಾಡ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರಾ, ಈ ರೀತಿಯಾದಂತಹ ಡೌಟ್ ಕೂಡ ಬರ್ತಾ ಇದೆ. ಹಾಗಾದ್ರೆ ಡಿ.ಕೆ ಬ್ರದರ್ಸ್ ಅಂತಹ ಯಾವ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಷಯಗಳನ್ನ ನಾನು ನಿಮ್ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರೂ ಕಾಫಿ ಅಂತ ಡಿಜಿಟಲ್ ಚಾನಲ್ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಡಿ.ಕೆ ಬ್ರದರ್ಸ್ ಮತ್ತು ಸಿದ್ದರಾಮಯ್ಯನವರ ನಡುವೆ ಕೋಲ್ಡ್ ವಾರ್ ನಡೀತಾ ಇದೆ. ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಎದುರುಗಡೆ ಎಲ್ಲದೂ ಚೆನ್ನಾಗಿದೆ ಅನಿಸ್ತದೆ, ಆದ್ರೆ ಒಳಗಿಂದೊಳಗಡೆ ಬೇರೆಯದ್ದೇ ಆದಂತಹ ಆಟಗಳು ನಡೀತಾ ಇದೆ. ಇಲ್ಲಿ ಡಿ.ಕೆ ಬ್ರದರ್ಸ್ ಅಂದ್ರೆ ಡಿ.ಕೆ ಸುರೇಶ್ ಮತ್ತು ಡಿ.ಕೆ ಶಿವಕುಮಾರ್ ಏನನ್ನ ಬಯಸ್ತಾ ಇದ್ದಾರೆ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಹಾಗಾಗಿ ಆಗಾಗ ಕೆಲವೊಂದು ಹೇಳಿಕೆಗಳನ್ನು ಕೊಡುವ ಮುಖಾಂತರ ತಮ್ಮ ಅಸಮಾಧಾನವನ್ನ ಹೊರಗಡೆ ಹಾಕ್ತಾನೆ ಇದ್ದಾರೆ. ಇತ್ತೀಚೆಗೆ ಈ ರೀತಿಯಾದಂತಹ ಹೇಳಿಕೆಗಳು ಸ್ವಲ್ಪ ಜಾಸ್ತಿ ಆಗ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಿಮ್ಗೆ ಗೊತ್ತಿರಬಹುದು, ಮೊನ್ನೆಷ್ಟೇ ಡಿ.ಕೆ ಸುರೇಶ್ ಅವರು ಈ ಮುಖ್ಯಮಂತ್ರಿ ಕುರ್ಚಿಗೆ ಸಂಬಂಧಪಟ್ಟಂತೆ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟರು. ಅಂದ್ರೆ ಕೊಟ್ಟ ಮಾತನ್ನ ಯಾವತ್ತೂ ಮರಿಬಾರ್ದು, ನಾವಾಗೆ ಕೇಳಿಕ್ ತಗೊಳ್ಳೋದು ಸರಿಯಾಗಲ್ಲ, ನೀವಾಗೆ ಬಿಟ್ಕೊಡ್ಬೇಕು, ಈ ರೀತಿಯಾಗಿ ಮೊನ್ನೆ ಒಂದು ಹೇಳಿಕೆಯನ್ನು ಕೊಟ್ಟರು. ಆ ಮುಖಾಂತರ ನೀವು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಡೆ ಇಳಿಬೇಕು, ಹಾಗೇನೆ ನೀವು ಕೊಟ್ಟ ಮಾತಿನಂತೆ ನನ್ನ ಅಣ್ಣನನ್ನ ಮುಖ್ಯಮಂತ್ರಿ ಮಾಡಬೇಕು, ಈ ರೀತಿಯಾಗಿ ಸಿದ್ದರಾಮಯ್ಯನವರಿಗೆ ನೇರವಾಗಿ ತಿವಿದ್ರು ಅಂತ ಕೊಂಡ ಹೇಳ್ಬಹುದು. ಅದಾದ್ಮೇಲೆ ಮೊನ್ನೆಷ್ಟೇ ಇನ್ನೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದೇನು ಅಂತ ಹೇಳಿದ್ರೆ, ಮೇನಲ್ಲಿ ಬರುವಂತಹ ಕರ್ನಾಟಕದ ಲೋಕಲ್ ಬಾಡಿ ಇಲೆಕ್ಷನ್ಸ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಹಾಗೇನೆ ಬೆಂಗಳೂರು ಮಹಾನಗರ ಪಾಲಿಕೆ, ಈಗ GB ಏನ್ ಹೇಳ್ತೇವೆ, ಇಲ್ಲಿಯೂ ಕೂಡ ಇಲೆಕ್ಷನ್ ಇದೆ. ಈ ಇಲೆಕ್ಷನ್ ಸಂದರ್ಭದಲ್ಲಿ ಈಗಾಗಲೇ ಕರ್ನಾಟಕ ಚುನಾವಣಾ ಕಮಿಷನ್ ಒಂದು ನಿರ್ಧಾರವನ್ನು ತಗೊಂಡಿದೆ. ಈ ಚುನಾವಣೆಯನ್ನು ನಾವು ಮತಪತ್ರವನ್ನು ಉಪಯೋಗಿಸುವ ಮುಖಾಂತರ ಚುನಾವಣೆಯನ್ನು ನಡೆಸ್ತೇವೆ, ಅಂದ್ರೆ ನಾವಿಲ್ಲಿ EVM ನ ಉಪಯೋಗಿಸೋದಿಲ್ಲ, ಈ ರೀತಿಯಾಗಿ ಹೇಳಿದ್ದಾರೆ. ಅದಕ್ಕೆ ಸಮರ್ಥನೆ ಕೊಡೋ ರೀತಿಯಲ್ಲಿ ಕರ್ನಾಟಕ ಚುನಾವಣಾ ಕಮಿಷನರ್ ಹೇಳಿರೋದೇನು ಅಂತ ಹೇಳಿದ್ರೆ, EVM ನೇ ಬಳಸಬೇಕು ಅಂತ ಹೇಳ್ಕೊಂಡು ಎಲ್ಲಿಯೂ ಕೂಡ ಯಾವುದೇ ರೀತಿಯಾದಂತಹ ಜಡ್ಜ್ಮೆಂಟ್ ಬಂದಿಲ್ಲ ಇಲ್ಲಿವರೆಗೆ. ಹಾಗಾಗಿ ನಾವು ಮತಪತ್ರವನ್ನು ಕೂಡ ಉಪಯೋಗಿಸಬಹುದು. ಆದ್ರಿಂದ ಈ ಬಾರಿಯ ಚುನಾವಣೆಯನ್ನು ನಾವು ಮತಪತ್ರದ ಮುಖಾಂತರವೇ ನಡೆಸ್ತೇವೆ ಅಂತಕೊಂಡು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ರೀತಿ ಅವರು ಹೇಳಲಿಕ್ಕೆ ಕಾರಣ ಏನು ಅನ್ನೋದು ನಿಮ್ಗೆ ಗೊತ್ತಿದೆ. ಇತ್ತೀಚೆಗೆ ರಾಹುಲ್ ಗಾಂಧಿ ಅವರು ವೋಟ್ ಚೋರಿ ಆಗ್ತಾ ಇದೆ, EVM ಗಳನ್ನ ಹ್ಯಾಕ್ ಮಾಡ್ತಾರೆ, EVM ಗಳನ್ನ ಹ್ಯಾಕ್ ಮಾಡುವ ಮುಖಾಂತರವೇ ಬಿಜೆಪಿ ಸತತವಾಗಿ ಅಧಿಕಾರದ ಗದ್ದುಗೆಗೆ ಏರ್ತಾ ಇದೆ. ಹಾಗಾಗಿ ನಾವು EVM ನ ವಿರೋಧಿಸ್ತೇವೆ, ನಮ್ಮ ಸರ್ಕಾರ ಏನಾದ್ರೂ ಬಂದ್ರೆ EVM ನ ಕಿತ್ತೊಗಿತೇವೆ, ಈ ರೀತಿಯಾದಂತಹ ಹೇಳಿಕೆಗಳನ್ನ ರಾಹುಲ್ ಗಾಂಧಿ ಅವರು ಆಗಾಗ ಕೊಡ್ತಾನೆ ಇದ್ರು. ಇವಾಗ್ಲೂ ಕೂಡ ಅಷ್ಟೇ, ಅವರು ಆ ಹೇಳಿಕೆಗೆ ನಾವು ಬದ್ಧರಾಗಿದ್ದೇವೆ ಅಂತ ಕೊಂಡು ಹೇಳ್ತಾನೆ ಇದ್ದಾರೆ. ಹಾಗಾಗಿ ಸ್ವಾಭಾವಿಕವಾಗಿ ಸಿದ್ದರಾಮಯ್ಯನವರು ಕೂಡ ಅಷ್ಟೇ ರಾಹುಲ್ ಗಾಂಧಿ ಅವರ ಪರವಾಗಿ ಮಾತಾಡಬೇಕಾಗ್ತದೆ. ಸಿದ್ದರಾಮಯ್ಯನವರಲ್ಲಿ ನೇರವಾಗಿ ಚುನಾವಣೆಯನ್ನ ಮತಪತ್ರದ ಮುಖಾಂತರ ನಡೆಸಿ ಅಂತ ತಗೊಂಡು ಚುನಾವಣಾ ಕಮಿಷನ್ಗೆ ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಆದ್ರೆ ಅವ್ರ ಬಾಯಿಂದ ಹೇಳಿಸಬಹುದು. ಅದೇ ಕೆಲಸವನ್ನ ಇಲ್ಲಿ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅಂದ್ರೆ ಕರ್ನಾಟಕ ಚುನಾವಣಾ ಕಮಿಷನ್ ಹೇಳಿರೋದು ಏನಂತ ಹೇಳಿದ್ರೆ, ಮುಂಬರುವಂತಹ ಲೋಕಲ್ ಬಾಡಿ ಚುನಾವಣೆಗಳನ್ನ ನಾವು ಮತಪತ್ರದ ಮುಖಾಂತರವೇ ನಡೆಸ್ತೇವೆ ಅಂತೇಳಿ ಹೇಳಿದ್ರು. ಅಂದ್ರೆ ರಾಹುಲ್ ಗಾಂಧಿ ಅವರ ಆಶಯ ಏನಿದೆಯೋ ಅದೇ ಇಲ್ಲಿ ಇಂಪ್ಲಿಮೆಂಟ್ ಆಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಆದ್ರೆ ಡಿ.ಕೆ ಸುರೇಶ್ ಅವರು ಇದಕ್ಕೆ ವಿರುದ್ಧವಾಗಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಈ ಚುನಾವಣೆಯನ್ನ ನಡೆಸೋದು ನಮ್ಮ ಸರ್ಕಾರ, ಈ EVM ಗಳಿರ್ಬೋದು, ಯಾವುದೇ ಇರ್ಬೋದು, ಅದು ಸಂಪೂರ್ಣ ನಮ್ಮ ಕಂಟ್ರೋಲ್ ನಲ್ಲಿ ಇರ್ತದೆ. ಹಾಗಾಗಿ ಈ ಚುನಾವಣೆಗಳನ್ನ EVM ಉಪಯೋಗಿಸೇ ನಾವು ಮಾಡಬಹುದು. ಕಾರಣ ಏನು ಅಂತ ಹೇಳಿದ್ರೆ, ಯಾರಿಗೂ ಕೂಡ ಹ್ಯಾಕ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ, ಏನೂ ಆಗಲ್ಲ. ಸಂಪೂರ್ಣವಾಗಿ ಈ ಲೋಕಲ್ ಬಾಡಿ ಚುನಾವಣೆ ಅನ್ನೋದು ನಮ್ಮ ಸರ್ಕಾರದ ಹಿಡಿತದಲ್ಲೇ ನಡೆಯುವಂತಹದ್ದು. ಹಾಗಾಗಿ ಇಲ್ಲಿ EVM ನೇ ಉಪಯೋಗಿಸಬಹುದಿತ್ತು, ಅನಾವಶ್ಯಕವಾಗಿ ಯಾಕೆ ಬ್ಯಾಲೆಟ್ ಪೇಪರ್ ನಲ್ಲಿ ಉಪಯೋಗಿಸಬೇಕು, ಈ ರೀತಿಯಾಗಿ ಹೇಳಿದ್ರು. ಹಾಗೇನೆ ಈಗಾಗಲೇ ನಾವು ಒಂದು ಹೆಜ್ಜೆಯನ್ನು ಮುಂದಿಟ್ಟಿದ್ದೇವೆ, ಮತಪತ್ರಗಳಿಗೆ ಬದಲಾಗಿ EVM ನ ಉಪಯೋಗಿಸ್ತಾ ಇದ್ದೇವೆ. ಹಾಗಾಗಿ ಕರ್ನಾಟಕ ಲೋಕಲ್ ಬಾಡಿ ಚುನಾವಣೆಗಳನ್ನ ನಾವು EVM ಮುಖಾಂತರವೇ ಮಾಡಬಹುದು, ಅದರಿಂದ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗೋದಿಲ್ಲ ಅಂತೇಳಿ ಹೇಳಿದ್ರು. ಅಂದ್ರೆ ಇಲ್ಲಿ ಡಿ.ಕೆ ಸುರೇಶ್ ಅವರು EVM ಗಳ ಮೇಲೆ ಸಂಪೂರ್ಣ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಡಿ.ಕೆ ಸುರೇಶ್ ಅವರು ಕೊಟ್ಟಿರುವಂತಹ ಈ ಹೇಳಿಕೆ ಇದೆಯಲ್ಲ, ಇದು ಕರ್ನಾಟಕ ಸರ್ಕಾರ ಮತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ಸಂಪೂರ್ಣವಾಗಿ ತದ್ವಿರುದ್ಧ ಆಗಿರುವಂತಹದ್ದು. ಇದು ಡಿ.ಕೆ ಸುರೇಶ್ ಅವರ ವಿಷಯ. ಆದ್ರೆ ಡಿ.ಕೆ ಶಿವಕುಮಾರ್ ಅವರು ಕೂಡ ಇತ್ತೀಚೆಗೆ ಕೊಟ್ಟಿರುವಂತಹ ಕೆಲವೊಂದು ಹೇಳಿಕೆಗಳು ಕೂಡ ಅಷ್ಟೇ ರಾಹುಲ್ ಗಾಂಧಿ ಅವರ ಆಶಯ ಏನಿದೆ ಅದಕ್ಕೆ ವಿರುದ್ಧವಾಗಿದೆ ಅನಿಸ್ತದೆ. ಕಳೆದ ವಾರ ಡಿ.ಕೆ ಶಿವಕುಮಾರ್ ಅವರು ದಾವೋಸ್ಗೆ ಭೇಟಿ ಕೊಟ್ಟಿದ್ರು. ಅಲ್ಲಿ ನಡೀತಾ ಇದ್ದಂತಹ ವರ್ಲ್ಡ್ ಎಕಾನಮಿಕ್ ಫೋರಂ ನಲ್ಲಿ ಭಾಗವಹಿಸಿದ್ರು ಅವರು. ಅಲ್ಲಿ ಡಿ.ಕೆ ಶಿವಕುಮಾರ್ ಅವರು ಕರ್ನಾಟಕವನ್ನ ಪ್ರತಿನಿಧಿಸಿ ಮಾತಾಡ್ತಿರೋ ಸಂದರ್ಭದಲ್ಲಿ ಭಾರತವನ್ನ ತುಂಬಾ ಹೊಗಳಿದ್ರು. ಭಾರತವನ್ನ ವೈಬ್ರೆಂಟ್ ಭಾರತ್ ಅಂತ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಭಾರತ ಅಭಿವೃದ್ಧಿಯಲ್ಲಿ ದಾಪುಗಾಲನ್ನ ಇಡ್ತಾ ಇದೆ, ಹಾಗಾಗಿ ನೀವೆಲ್ಲರೂ ಕೂಡ ಭಾರತದಲ್ಲಿ ಇನ್ವೆಸ್ಟ್ ಮಾಡಿ, ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಬಂದು ನೀವು ಇನ್ವೆಸ್ಟ್ ಮಾಡಿ ಅಥವಾ ಕರ್ನಾಟಕದಲ್ಲಿ ಇನ್ವೆಸ್ಟ್ ಮಾಡಿ, ನಿಮ್ಗೆ ಬೇಕಾದಂತಹ ಎಲ್ಲಾ ವ್ಯವಸ್ಥೆಗಳನ್ನ ನಾವು ಮಾಡಿಕೊಡ್ತೇವೆ. ಇಡೀ ವಿಶ್ವ ಈಗ ಭಾರತವನ್ನ ಬೆಂಗಳೂರಿನ ಮುಖಾಂತರ ನೋಡ್ತದೆ, ಈ ರೀತಿಯಾಗಿ ಭಾಷಣದಲ್ಲಿ ಅವ್ರು ಹೇಳಿದ್ರು. ಹಾಗೇನೆ ಭಾರತವನ್ನ ಬಹಳಷ್ಟು ಹೊಗಳಿದ್ರು. ನಿಮ್ಗೆ ಬೇಕಾದಂತ ಎಲ್ಲಾ ಇನ್ಫ್ರಾಸ್ಟ್ರಕ್ಚರ್ ಸಿಗ್ತದೆ, ಭಾರತ ಅತ್ಯಂತ ಸುರಕ್ಷಿತವಾದಂತಹ ಸ್ಥಳ, ಈ ರೀತಿಯಾಗಿ ಕೂಡ ಅವ್ರು ಮಾತಾಡಿದ್ರು.
ಸಾಮಾನ್ಯವಾಗಿ ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಹೋದ ಸಂದರ್ಭದಲ್ಲಿ ಭಾರತವನ್ನ ವಿರೋಧಿಸಿ ಹೇಳಿಕೆಗಳನ್ನು ಕೊಡ್ತಾರೆ, ಭಾರತವನ್ನ ವಿರೋಧಿಸಿ ಭಾಷಣವನ್ನ ಮಾಡ್ತಾರೆ. ಭಾರತದ ಎಕಾನಮಿ ಅನ್ನೋದು ಸಂಪೂರ್ಣವಾಗಿ ಕೊಲ್ಯಾಪ್ಸ್ ಆಗಿ ಹೋಗಿದೆ, ಭಾರತದಲ್ಲಿ ಬಡತನ ತಾಂಡವವಾಡ್ತಾ ಇದೆ, ಭಾರತದಲ್ಲಿ ನಿರುದ್ಯೋಗದ ಸಮಸ್ಯೆ ದಿನೇ ದಿನೇ ಹೆಚ್ಚುತ್ತಾ ಇದೆ, ಭಾರತದಲ್ಲಿ ಅಲ್ಪಸಂಖ್ಯಾತರ ಮೇಲೆ ಸತತವಾಗಿ ದಾಳಿ ನಡೀತಾ ಇದೆ, ಅವರಿಗೆ ಯಾವುದೇ ರೀತಿಯಾದಂತಹ ರಕ್ಷಣೆ ಇಲ್ಲ, ಭಾರತದಲ್ಲಿ ಪ್ರಜಾಪ್ರಭುತ್ವಕ್ಕೆ ಬೆಲೆಯೇ ಇಲ್ಲ, ಭಾರತದ ಪ್ರಧಾನಿ ಸರ್ವಾಧಿಕಾರಿಯ ರೀತಿಯಲ್ಲಿ ವರ್ತಿಸ್ತಾರೆ. ಈ ರೀತಿಯಾಗಿ ಪದೇ ಪದೇ ವಿದೇಶಗಳಲ್ಲಿ ನಿಂತ್ಕೊಂಡು ಹೇಳಿದ್ದನ್ನ ನೀವು ನೋಡಿದ್ದೀರಾ. ಹಾಗೇನೆ ಸಾಮಾನ್ಯವಾಗಿ ರಾಹುಲ್ ಗಾಂಧಿ ಅವರು ಭಾರತವನ್ನ ಯಾರು ವಿರೋಧಿಸ್ತಾರೋ ಅಂತವರ ಜೊತೆಗೆ ಇವ್ರು ನಿಂತ್ಕೊಂಡು ಫೋಟೋಕ್ ಪೋಸ್ಟ್ ಕೊಡ್ತಾರೆ, ಅವ್ರ ಜೊತೆಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ. ಇದೆಲ್ಲದನ್ನು ನಾವು ನೋಡಿದ್ದೇವೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ದಾವೋಸ್ ನಲ್ಲಿ ನಿಂತ್ಕೊಂಡು ಭಾರತ ಅತ್ಯಂತ ವೇಗವಾಗಿ ಬೆಳೀತಾ ಇದೆ, ಹಾಗಾಗಿ ಭಾರತಕ್ಕೆ ಬನ್ನಿ, ಇಲ್ಲಿ ಇನ್ವೆಸ್ಟ್ ಮಾಡಿ, ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕಕ್ಕೆ ಬನ್ನಿ, ನಿಮ್ಗೆ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ತೇವೆ, ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಈ ರೀತಿ ಮಾತಾಡಿರೋದು ಕೂಡ ಅಷ್ಟೇ ರಾಹುಲ್ ಗಾಂಧಿ ಅವರ ಸಿದ್ಧಾಂತ ಏನಿದೆ ಅದಕ್ಕೆ ಸಂಪೂರ್ಣ ವಿರುದ್ಧವಾಗಿದೆ. ನಿನ್ನೆ ಡಿ ಕೆ ಶಿವಕುಮಾರ್ ಅವರು ದಾವೋಸ್ ಇಂದ ವಾಪಸ್ ಬಂದಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರೊಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಕೂಡ ಮಾತಾಡಿದ್ರು. ಆ ಸಂದರ್ಭದಲ್ಲಿ ಯಾರೋ ಪತ್ರಕರ್ತರು ಒಂದು ಪ್ರಶ್ನೆಯನ್ನ ಕೇಳಿದ್ರು, ರಾಹುಲ್ ಗಾಂಧಿ ಅವರು ಭಾರತದ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ, ಭಾರತದ ಎಕಾನಮಿ ಡೆಡ್ ಎಕಾನಮಿ ಅಂತ ಹೇಳಿದ್ದಾರೆ, ಅಂತದ್ರಲ್ಲಿ ನೀವು ಸ್ವಿಟ್ಜರ್ಲೆಂಡ್ ಹೋದ ಸಂದರ್ಭದಲ್ಲಿ ಅಂದ್ರೆ ದಾವೋಸ್ ನಲ್ಲಿ ನಿಂತ್ಕೊಂಡು ಭಾರತ ಅಭಿವೃದ್ಧಿ ಹೊಂದ್ತಾ ಇದೆ, ವೈಬ್ರೆಂಟ್ ಭಾರತ್ ಅಂತ ಹೇಳಿದ್ದೀರಾ, ಇದು ರಾಹುಲ್ ಗಾಂಧಿ ಅವರು ಕೊಟ್ಟಿರುವಂತಹ ಹೇಳಿಕೆಗೆ ಸಂಪೂರ್ಣವಾಗಿ ವಿರುದ್ಧವಾಗಿದೆಯಲ್ಲ ಅಂತ ಹೇಳಿದ್ರು. ಆಗ ಡಿ ಕೆ ಶಿವಕುಮಾರ್ ಅವರು ಅತ್ಯಂತ ಮಾರ್ಮಿಕವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ನನಗೆ ರಾಜಕೀಯವಾಗಿ ಬಹಳಷ್ಟು ಅನುಭವ ಇದೆ, ಹಾಗಾಗಿ ನನ್ನ ನಾಲೆಜ್ ನಲ್ಲಿ ನಾನು ಈ ರೀತಿಯಾಗಿ ಹೇಳಿದ್ದೇನೆ. ರಾಹುಲ್ ಗಾಂಧಿ ಅವರು ಯಾವ ದೃಷ್ಟಿಯಲ್ಲಿ ಹೇಳಿದಾರೋ ನನ್ಗೆ ಗೊತ್ತಿಲ್ಲ ಅಂತೇಳಿ ಹೇಳಿದ್ರು. ಅಂದ್ರೆ ರಾಹುಲ್ ಗಾಂಧಿ ಅವರಿಗೆ ಅಷ್ಟೊಂದು ರಾಜಕೀಯ ಅನುಭವ ಇಲ್ಲ ಅನ್ನೋ ರೀತಿಯಲ್ಲಿ ಇಲ್ಲೇ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗೇನೆ ಇನ್ನೊಂದು ಮಾತನ್ನ ಹೇಳಿದ್ರು, ನಾನು ನನ್ನ ದೇಶವನ್ನ ಪ್ರೀತಿಸ್ತೇನೆ, ನಾನು ವಿದೇಶಕ್ಕೆ ಹೋದ ಸಂದರ್ಭದಲ್ಲಿ ಭಾರತವನ್ನ ಯಾಕೆ ನಾನು ದೂಷಿಸಬೇಕು, ಅಲ್ಲಿ ಯಾವಾಗ್ಲೂ ಕೂಡ ಅಷ್ಟೇ ನಾನು ಎದೆ ತಟ್ಕೊಂಡು ಹೇಳ್ತೇನೆ, ನನ್ನ ದೇಶ ಅಭಿವೃದ್ಧಿ ಹೊಂದ್ತಾ ಇದೆ, ನನ್ನ ದೇಶಕ್ಕೆ ನೀವು ಬಂದು ಇನ್ವೆಸ್ಟ್ ಮಾಡಿ, ನಿಮ್ಗೆ ನನ್ನ ದೇಶದಲ್ಲಿ ಸಂಪೂರ್ಣವಾದಂತಹ ಸುರಕ್ಷತೆ ಸಿಗ್ತದೆ, ಈ ರೀತಿಯಾಗಿ ನಾನು ಎದೆ ತಟ್ಕೊಂಡು ಹೇಳ್ತೇನೆ. ಅದಕ್ಕೆ ಬದಲಾಗಿ ದೇಶದ ವಿರುದ್ಧವಾಗಿ ನಾನು ವಿದೇಶದಲ್ಲಿ ಹೋಗಿ ಮಾತಾಡಬೇಕಾದಂತ ಅವಶ್ಯಕತೆ ನನಗಿಲ್ಲ ಅಂತೇಳಿ ಹೇಳಿದ್ರು. ಹಾಗೇನೆ ರಾಜಕೀಯ ಬೇರೆ, ಅಭಿವೃದ್ಧಿ ಬೇರೆ. ಆದ್ರಿಂದಾಗಿ ನಾನು ವಿದೇಶಕ್ಕೆ ಹೋದ ಸಂದರ್ಭದಲ್ಲಿ ನನ್ನ ದೇಶದ ಪರವಾಗಿ ಮಾತಾಡ್ತೇನೆ ಹೊರತು ಒಂದೇ ಒಂದು ಶಬ್ದವನ್ನ ದೇಶಕ್ಕೆ ವಿರುದ್ಧವಾಗಿ ನಾನು ಮಾತಾಡೋದಿಲ್ಲ ಅಂತ ಹೇಳ್ಕೊಂಡು ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಕ್ಲಾರಿಫಿಕೇಶನ್ ಕೊಟ್ಟರು. ಅದ್ರ ಜೊತೆ ಇನ್ನೊಂದು ಮಾತನ್ನ ಹೇಳಿದ್ರು, ನಾವು ದೇಶದಲ್ಲಿದ್ದಾಗ ಇದೆಲ್ಲ ಇಂಟರ್ನಲ್ ವಿಷಯಗಳೇನಿದೆಯೋ ಅದನ್ನೆಲ್ಲ ನಾವು ಚರ್ಚೆ ಮಾಡ್ತೇವೆ, ಇಲ್ಲಿ ವಿರೋಧಿಸೋದು ಎಲ್ಲದೂ ನಾರ್ಮಲ್ ಆಗಿ ನಡ್ಕೊಂಡು ಹೋಗ್ತದೆ, ಆದ್ರೆ ವಿದೇಶಕ್ಕೆ ಹೋದಾಗ ಆ ರೀತಿ ನಾವು ಯಾವುದೇ ಕಾರಣಕ್ಕೆ ನಡ್ಕೊಳ್ಳೋದಿಲ್ಲ, ಈ ರೀತಿಯಾಗಿ ಅವರು ಹೇಳಿದ್ರು. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಈ ರೀತಿ ಹೇಳಿರೋದು ಖಂಡಿತವಾಗಿ ರಾಹುಲ್ ಗಾಂಧಿ ಅವರಿಗೆ ಪಥ್ಯ ಆಗಲ್ಲ ಅಂತೇಳಿ ಹೇಳ್ಬೋದು. ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಅವರು ಇತ್ತೀಚಿನ ವರ್ಷಗಳಲ್ಲಿ ಯಾವುದೇ ದೇಶಕ್ಕೆ ಹೋದ್ರು ಕೂಡ ಅಲ್ಲಿ ಏನಾದ್ರು ಪತ್ರಕರ್ತರು ಭಾರತದ ಬಗ್ಗೆ ಏನೋ ಪ್ರಶ್ನೆ ಕೇಳಿದ್ರೆ ಆಗ ರಾಹುಲ್ ಗಾಂಧಿ ಅವರು ಭಾರತದ ಬಗ್ಗೆ ಒಂದೇ ಒಂದು ಒಳ್ಳೆ ಶಬ್ದವನ್ನ ಹೇಳಿದ್ದನ್ನ ನಾನು ಇಲ್ಲಿವರೆಗೆ ಕೇಳಿಸ್ಕೊಂಡಿಲ್ಲ. ನೀವೇನಾದ್ರೂ ಕೇಳಿಸ್ಕೊಂಡಿದ್ದಿದ್ರೆ ದಯವಿಟ್ಟು ನನಗೆ ತಿಳಿಸಿ. ಅದೇನೇ ಇರಲಿ, ಈಗ ಪುನಃ ಡಿ ಕೆ ಬ್ರದರ್ಸ್ ವಿಷಯಕ್ಕೆ ಬರೋದಾದ್ರೆ, ಡಿ ಕೆ ಸುರೇಶ್ ಅವರು ಇವಿಎಂ ಮುಖಾಂತರವೇ ಇಲೆಕ್ಷನ್ ನಡಿಬೇಕು ಅನ್ನುವ ರೀತಿಯಲ್ಲಿ ಮಾತಾಡಿದ್ದಾರೆ. ಹಾಗೇನೆ ಡಿ ಕೆ ಶಿವಕುಮಾರ್ ಅವರು ವಿದೇಶದಲ್ಲಿ ನಿಂತ್ಕೊಂಡು ಭಾರತವನ್ನ ಹೊಗಳಿದ್ದಾರೆ. ಹಾಗಾಗಿ ನನಗನ್ನಿಸ್ತಾ ಇದೆ ಡಿ ಕೆ ಬ್ರದರ್ಸ್ ನೇರವಾಗಿ ರಾಹುಲ್ ಗಾಂಧಿ ಅವರಿಗೆ ಏನೋ ಒಂದು ಸಂದೇಶವನ್ನ ರವಾನೆ ಮಾಡ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಹಾಗೇನೆ ಮುಂದಿನ ದಿನಗಳಲ್ಲಿ ನಮ್ಮ ನಿಲುವು ಏನಾಗಿರ್ತದೆ ಅನ್ನೋದನ್ನ ಈ ಮುಖಾಂತರ ತಿಳಿಸುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದಲ್ಲದೆ ಈ ಹಿಂದೆ ಕೆ ಎನ್ ರಾಜಣ್ಣ ಅವ್ರು ಕೊಟ್ಟಿರುವ ಒಂದು ಹೇಳಿಕೆ ಬಗ್ಗೆ ನಿಮ್ಗೆ ಗೊತ್ತಿರಬಹುದು. ರಾಹುಲ್ ಗಾಂಧಿ ಅವರು ಬೆಂಗಳೂರಿನಲ್ಲಿ ನಿಂತ್ಕೊಂಡು ವೋಟ್ ಚೋರಿ ಆಗಿದೆ ಅಂತ ಹೇಳಿ ಹೇಳಿದ್ರಲ್ಲ, ಆ ಸಂದರ್ಭದಲ್ಲಿ ಕೆ ಎನ್ ರಾಜಣ್ಣ ಅವ್ರು ಹೇಳಿದ್ರು, ಚುನಾವಣೆ ಆಗೋಕ್ಕಿಂತ ಮೊದಲೇ ನಾವು ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕಿತ್ತು, ಈಗ ಮಾತಾಡಿ ಯೂಸ್ ಇಲ್ಲ ಅಂತ ಹೇಳಿದ್ರು. ಯಾವಾಗ ಕೆ ಎನ್ ರಾಜಣ್ಣ ಅವರು ಈ ರೀತಿ ಹೇಳಿದ್ರು, ಕೆ ಎನ್ ರಾಜಣ್ಣ ಅವ್ರ ಹತ್ರ ಯಾವುದೇ ರೀತಿಯಾದಂತಹ ಕ್ಲಾರಿಫಿಕೇಶನ್ ಕೂಡ ತಗೊಳ್ದೇನೆ ಅವರ ಮಂತ್ರಿಗಿರಿಯನ್ನ ಕಿತ್ಕೊಳ್ಳಿ ಅಂತೇಳಿ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವರಿಗೆ ಆರ್ಡರ್ ಮಾಡಿದ್ರು. ಇದು ಕೂಡ ನಿಮ್ಗೆ ಗೊತ್ತಿದೆ. ಆದ್ರೆ ಇಲ್ಲಿ ಡಿ ಕೆ ಸುರೇಶ್ ಅವರು ನೇರವಾಗಿ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ, ಇವಿಎಂಗಳು ಸರಿಯಾಗಿ ಇದೆ, ನಮ್ಗೆ ಇವಿಎಂ ಮೇಲೆ ಸಂಪೂರ್ಣವಾದಂತ ನಂಬಿಕೆ ಇದೆ ಅಂತೇಳಿ. ಆದ್ರೆ ಡಿ ಕೆ ಸುರೇಶ್ ಅವರ ಮೇಲೆ ರಾಹುಲ್ ಗಾಂಧಿ ಅವ್ರಿಗೆ ಏನಾದ್ರು ಕ್ರಮವನ್ನು ಕೈಗೊಳ್ತಾರ? ಅಷ್ಟೊಂದು ತಾಕತ್ ಕಾಂಗ್ರೆಸ್ ಹೈಕಮಾಂಡ್ ಇದೆಯಾ? ಖಂಡಿತವಾಗಿ ಇಲ್ಲ ಅನ್ಸ್ತದೆ. ಕಾರಣ ಏನು ಅಂತ ಹೇಳಿದ್ರೆ, ಡಿ ಕೆ ಸುರೇಶ್ ಅವರು ಈ ಹೇಳಿಕೆಯನ್ನು ಕೊಟ್ಟು ಈಗಾಗಲೇ 4-5 ದಿನ ಕಳೆದು ಹೋಗ್ಬಿಟ್ಟಿದೆ. ಆದ್ರೆ ಇಲ್ಲಿವರೆಗೂ ಕೂಡ ಅವ್ರನ್ನ ಯಾರು ಕೂಡ ಪ್ರಶ್ನೆ ಮಾಡಿಲ್ಲ, ನೀವು ಈ ರೀತಿ ಯಾಕೆ ಹೇಳಿದ್ರಿ ಅಂತೇಳಿ. ಹಾಗಾಗಿ ರಾಹುಲ್ ಗಾಂಧಿ ಇರ್ಬೋದು ಅಥವಾ ಕಾಂಗ್ರೆಸ್ ಹೈಕಮಾಂಡ್ ಇರ್ಬೋದು, ಯಾವ ಲೀಡರ್ ಕೆಪಾಸಿಟಿ ಏನು ಅನ್ನೋದನ್ನ ನೋಡ್ಕೊಂಡು ಅವ್ರ ಮೇಲೆ ಏನಾದ್ರು ಕ್ರಮ ಕೈಗೊಳ್ತಾರೆ ಅನ್ಸ್ತದೆ. ಅದಕ್ಕೆ ಈಗ ತಾಜಾ ಉದಾಹರಣೆ ಡಿ ಕೆ ಬ್ರದರ್ಸ್. ಸ್ನೇಹಿತರೆ, ನಿಮ್ಗೇನ್ ಅನ್ಸ್ತದೆ? ಕೆ ಎನ್ ರಾಜಣ್ಣ ಅವರ ಮೇಲೆ ಯಾವ ರೀತಿಯಾಗಿ ಪ್ರಹಾರ ಮಾಡಿದ್ರು ಅದೇ ರೀತಿಯಾದಂತಹ ಪ್ರಹಾರವನ್ನ ಡಿ ಕೆ ಸುರೇಶ್ ಅವ್ರ ಮೇಲೆ ಮಾಡ್ತಾರ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಇಲ್ಲಿ ನಾನು ಹಂಚಿಕೊಂಡಂತ ವಿಷಯ
ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.